ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿ ಆರ್ಕೆಸ್ಟ್ರಾ ತಂಡ ಬಾಗಲಕೋಟ್ ಹಾಗೂ ಅಣ್ಣ ಮುತ್ತಪ್ಪರ ಈ ಗೋಶಾಲೆ ಜಯ ಕರ್ನಾಟಕ ಸಂಘಟನೆ. ವಿಶೇಷವಾದಂಥದ್ದು ಅದರ ಜೊತೆಗೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟ್ ಈ ಕಾರ್ಯಕ್ರಮದ ಪ್ರಾಯೋಜಕರು. ನಮ್ಮೆಲ್ಲರ ಹೆಮ್ಮೆಯ ಪುತ್ರರಾಗಿರ್ತಕ್ಕಂಥ ಯೋಧರು ಕ್ಷಣ ಕ್ಷಣಕ್ಕೂ ನಾವು ದಿವಸ ಜಾಗೃತ ಮಾಡಿದ್ರಪ್ಪ ಅಂದ್ರೆ ಅವರು ಕ್ಷಣ ಕ್ಷಣಕ್ಕೂ ಭಾರತದ ಮಾತೆಯನ್ನ ಜಾಗೃತಾವಸ್ಥೆಯಲ್ಲಿ ನೋಡ್ತಕ್ಕಂಥ ಮಹಾನ್ ಯತಿಗಳು ಅಂದ್ರೆ ತಪ್ಪಾಗಿಲಿಕ್ಕಿಲ್ಲ. ಅವ್ರು ಯಾರಾದರೂ ಇದ್ರಪ್ಪ ಅಂದ್ರೆ ಅವ್ರು ನಮ್ಮೆಲ್ಲರ ಯೋಧರು ಅಂತೇಳಿ ವಿಚಾರವನ್ನು ಇಟ್ಟುಕೊಂಡು ಅಂಥ ಯೋಧರ ಮಡದಿಯರಿಗಾಗಿ ಎಲ್ಲರೂ ಮಾಡುವುದು ನಮ್ಮ ಮನೆಗಾಗಿ. ನಮ್ಮ ಮಡದಿಯರು ಚೆನ್ನಾಗಿದ್ರಪ್ಪ ಅಂದ್ರೆ ನಾವು ಅಲ್ಲಿ ಚೆನ್ನಾಗಿರ್ತೀವಿ ಅಂತೇಳಿ ವಿಚಾರವನ್ನು ವ್ಯಕ್ತಪಡಿಸಿ ಆ ಯೋಧರ ಮಡದಿಯರಿಗೆ ಯಾವ ರೀತಿಯಾಗಿರ್ತ ಭಾರತ ಮಾತೆಯ ಕುಂಕುಮವನ್ನು ಅಳಕಿಸ್ಬೇಕಂತೇಳಿ ಅಟ್ಟಹಾಸವನ್ನು ಮೆರ್ತಕ್ಕಂಥ ಶತ್ರುಗಳನ್ನು ಮಟ್ಟ ಹಾಕ್ತಕ್ಕಂಥ ಯೋಧರು ಅವರ ತಾಯಂದಿರ ಅವರ ಮಡದಿಯರ ಕುಂಕುಮ ಶಾಶ್ವತವಾಗಿ ಇದ್ದಾಗ ಮಾತ್ರ ಅಲ್ಲಿ ಅವರು ಸಶಕ್ತರಾಗಿ ಹೋರಾಡಕ್ಕೆ ಸಾಧ್ಯ ಐತೆ ಅಂತ ವಿಚಾರವನ್ನು ಇಟ್ಟುಕೊಂಡು ಪಾದಗಳಲ್ಲಿ ನಮಸ್ಕರಿಸುತ್ತಾ, ಅಲ್ಲದೆ ನನ್ನ ಸಹಪಾಠಿಗಳಂತ ನಮ್ಮ ಪೊಲೀಸರು, ಅರ್ಜುನ್ ಸವರು, ನಮ್ಮ ಸಂಘ ಪ್ಯಾರಾಮಿಲಿಟರಿ ಸಂಘದ ಸಲಹೆಗಾರ ಅಂತ ಶಂಕರ್ ಮಲ್ಲಾಪುರ ಸರು, ನಮ್ಮ ಡೈರೆಕ್ಟರ್ ರಾಮಣ್ಣ ಕೆಂಪಣ್ಣವರು, ನಮ್ಮ ಶಿಷ್ಯ ನಮ್ಮ ಕೆಲವೊಂದು ಹುಲಿನ ಅಂತ ಹೇಳ್ತಿದ್ರು. ಆ್ಯಕ್ಚುಲಿ ನಮಗೆ ನಾವೆಲ್ಲಿ ಹೋಗ್ತೀವೆಲ್ಲ ನಮ್ಮನ್ನ ಯಾವತ್ತೂ ಫಾಲೋ ಮಾಡ್ಕೊಂತ ಇರ್ತಾರೆ. ಅಲ್ಲದೆ ನಮ್ಮ ಜೂನಿಯರ್ ಉಪೇಂದ್ರ ಅವರು, ಅಲ್ಲದೆ ಮತ್ತೆ ನಮ್ಮ ವೈರಸ್ ಕಸ್ತೂರಿ ಮಠ ಅವರು, ಅಜ್ಜ ಅವರು. ಈಗ ಇದು ಸಿಂಧೂರ ಕಾರ್ಯಕ್ರಮ ಸ್ಪೆಷಲಿ ವಿಶೇಷವಾಗಿ ಮಾಡಿರೋದು ಹಾಲಿ ಯೋಧರ ಮಡದಿಯರಿಗೆ. ಯಾಕೆ ಅಂತಂದ್ರೆ ನಮ್ಮ ಯೋಧರು ಅಲ್ಲಿ ಪ್ರತಿದಿನ ಯುದ್ಧವನ್ನು ಮಾಡ್ತಾ ಇರ್ತಾರೆ ದೇಶಕ್ಕೋಸ್ಕರ. ಅದಕ್ಕೆ ನನ್ನ ಗಂಡ ಮಾಡುವ ಸಲುವಾಗಿ ನನಗೆ ಉಡಿ ತುಂಬಿ ಸನ್ಮಾನ ಮಾಡ್ತಾರಲ್ಲಪ್ಪ ಅಂತ ತಿಳ್ಕೊಂಡು ಅವ್ರಿಗೊಂದು ಸ್ವಲ್ಪ ಖುಷಿ ಆಗಲಿ ಅನ್ನೋ ಉದ್ದೇಶಕ್ಕೆ ಇದನ್ನು ಡಿಫ್ರೆಂಟ್ ಆಗಿ ಸ್ವಲ್ಪ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಈ ಥರ ಡಿಫ್ರೆಂಟ್ ಕಾರ್ಯಕ್ರಮ ಮಾಡೋದು ತುಂಬಾ ವಿಶೇಷ. ಎಲ್ಲ ಮಠಾಧೀಶರು, ಎಲ್ಲ ರಾಜಕಾರಣಿಗಳು ತಮ್ಮದೇ ಆದಂತ ಅದು ಒಂದು ರೊಟೀನ್ ಮಾರ್ಕೆಟ್ ಮಾಡ್ತಿರ್ತಾರೆ. ಬೆಳಿಗ್ಗೆ ಎದ್ದ ತಕ್ಷಣ ಹೇಳೋದು, ನೀರು ಕುಡೋದು, ಪ್ರಸಾದ ಆಗೋದು, ಅದು ಮಾಡೋದು. ಆದ್ರೆ ಇವರು ಆಗಲ್ಲ, ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ. ಅದಕ್ಕೆ ನಾನು ತುಂಬಾ ಹೆಮ್ಮೆ ಪಡ್ತೀನಿ. ಮೊಟ್ಟ ಮೊದಲ ಕರೆದ್ರು ನಮ್ಮ ಅಜ್ಜಾರು, ವೈರೇಶ್ವರ ಅಜ್ಜಾರು ಕರೆದ ಹಿಂಗ್ ಮಾಡ್ಬೇಕಂತ ಅಂತ ಹೇಳಿದ್ರು. ಆಯ್ತು ಅಜ್ಜಾರು ಮಾಡಿ ನಿಮ್ಗೆಲ್ಲ ಸಹಕಾರ ಕೊಡ್ತೀವಿ ಅಂತ ಹೇಳ್ಕೊಂಡು ನಾನು ಎಲ್ಲ ನಮ್ಮ ಅರಕೇರಿ ಸಾಹೇಬ್ರದ್ದು ಮತ್ತೆ ನಮ್ಮ ಮಾಜಿ ಯೋಧದ್ದು, ಹಾಲಿ ಯೋಧದ್ದೆಲ್ಲ ನಂಬರ್ ಕೊಟ್ಟೆ. ಅಮೃತಾರ್ಥಂ ಪ್ರಪನ್ನಾನಾಂ ಯಾ ಸುವಿದ್ಯಾ ಪ್ರದಾಯಿನಿ ಅಹರ್ನಿಶಂ ಅಹಂ ವಂದೇ ತಾಮೀಶಾನ್ ಮನೋರಮಾಂ. ಪಂಚಾನನ ತನುಧೂತಾನ್ ಪಂಚಾಕ್ಷರಮನುಪಮಾನ್ ಪಂಚಸೂತ್ರ ಕೃತೋ ವಂದೇ ಪಂಚಾಚಾರ್ಯಾನ್ ಜಗದ್ಗುರು. ಪ್ರಥಮದಲ್ಲಿ ಪಾರ್ವತಿ ಪರಮೇಶ್ವರನನ್ನ ಮಣೆದು ನಮ್ಮ ಹಿಂದೂಸ್ತಾನದ ಮಾತೆ ಭಾರತ ಮಾತೆಯನ್ನ ಈ ವೇದಿಕೆಗೆ ಕರೆತಂದು ಅವಳಿಗೆ ನಮನಗಳನ್ನು ಸಲ್ಲಿಸಿ ಈ ವೀರ ಸಿಂಧೂರ ಎಂಬ ಹೆಸರು ಕೊಟ್ಟಂತ ಪ್ರಧಾನಿಗೆ ಮತ್ತೊಂದು ಆಶೀರ್ವಾದವನ್ನು ಅರ್ಪಿಸಿ ಈ ವೀರ ಸಿಂಧೂರದ ಕಾರ್ಯಕ್ರಮವನ್ನು ಮಾಡಬೇಕೆಂಬ ವಿಚಾರವನ್ನು ನಮ್ಮ ಹಿರಿಯ ಪೂಜ್ಯರ ಜೊತೆಗೆ ಆಲೋಚಿಸಿಕೊಂಡು ಅವರು ನಮ್ಮ ಅಪ್ಪಣೆ ಕೇಳಿದರು. ಆಗಲಿ, ಒಳ್ಳೆಯ ಕಾರ್ಯ, ಸ್ತುತ್ಯವಾಗಿದೆ, ಇಂಥ ಕಾರ್ಯವನ್ನು ಮಾಡೋಣ. ಯಾಕಂದರೆ ನಾವು ಹಿಂದೂಸ್ತಾನದಲ್ಲಿದ್ದೀವಿ, ಭಾರತ ಮಾತೆಯ ಮಡಿಲಲ್ಲಿ ಇದ್ದೀವಿ. ನಮ್ಮದು ಹಿಂದೂಸ್ತಾನ.
ಭಾರತ ಮಾತೆ ನೋಡಿ ಎಷ್ಟು ಅನನ್ಯವಾಗಿದೆ ಇದು. ಭಾರತ ಮಾತೆ ಅವಳ ಪಾದ ಕನ್ಯಾಕುಮಾರಿಯ ತ್ರಿವೇಣಿ ಸಂಗಮದಲ್ಲಿ ಸಮುದ್ರದ ತಟದಲ್ಲಿ ಪಾದಗಿದ್ರೆ ಅವಳ ಹೃದಯ ದೆಹಲಿಯಲ್ಲಿದೆ, ಅವಳ ಮುಕುಟ ಕಾಶ್ಮೀರದಲ್ಲಿದೆ, ಅವಳ ಬಾಹುಗಳು ಎಡಬಲದಲ್ಲಿ ಚಾಚಿ ನಿಂತವೆ. ಜೊತೆಗೆ ಅವಳು ಧ್ವಜವನ್ನ ಧಾರಣ ಮಾಡಿಕೊಂಡಿದ್ದಾಳೆ. ಆ ತಾಯಿಯ ಮುಖ, ಆ ಮುಖಾರದಿಂದ ಎಷ್ಟು ನೈಪುಣ್ಯತೆಯಿಂದ ಕೂಡಿದೆ ಅಂದರೆ ನೆನೆದುಕೊಂಡ್ರೆ ಮೈ ರೋಮಾಂಚನ ಆಗ್ತದೆ. ಅಂತ ಆ ತಾಯಿಯ ಮಡಿಯಲ್ಲಿರುವಂಥ ನಾವೆಲ್ಲ ಧನ್ಯರು. ಹೌದು, ನಮ್ಮ ತಾಯಿಗೆ ಒಂದು ಗಡಿ ಮಾಡಿಕೊಟ್ಟಾರೆ, ಒಂದು ಶೀಮೆ ಮಾಡಿಕೊಟ್ಟಾರೆ, ಒಂದು ಎಲ್ಲೆ ಮಾಡಿಕೊಟ್ಟಾರೆ. ಆ ಸೀಮೆಯನ್ನ ಕಾಯುವಂಥ ಯೋಧರು ಯಾವಾಗಲೂ ಬಲಿಷ್ಠರಾಗಿರಬೇಕು. ನಾವು ಕಿರಿಯ ಪೂಜ್ಯರು ಹೇಳಿದರು, ಭಾರತ ಮಾತೆಯ ಪುತ್ರರು ವೀರರು ಅಂಥವ್ರನ್ನ ಇಷ್ಟೇ ಎತ್ತರ ಇಷ್ಟೇ ಇದು ಎಲ್ಲ ಇರಬೇಕು, ಹೀಗೆ ಇರಬೇಕು ಅಂತ ತಿಳ್ಕೊಂಡು ಆಯ್ಕೆ ಮಾಡಿದಳ ತಾಯಿ. ಅಂಥ ಪುತ್ರರನ್ನ ಗಡಿ ಕಾಯಲಿಕ್ಕೆ, ಗಡಿಯೊಳಗೆ ಬರುವಂಥ ನುಸುಳುವಂಥ ದುಷ್ಟರನ್ನ ಸಂಹಾರ ಮಾಡಲಿಕ್ಕೆ, ಅವರನ್ನು ಸದೆ ಬಡಿಯಲಿಕ್ಕೆ ವೀರ ಯೋಧರು ಅಲ್ಲಿ ನಿಂತು ಪಹರೆ ಕಾಯ್ತಾ ಇದ್ದಾರೆ. ಅಂಥ ಪಹರೆ ಕಾಯುವ ಕೆಲಸ ಸಾಮಾನ್ಯದಲ್ಲ. ನಾವು ಇಲ್ಲಿ ನೋಡ್ತೀವಿ, ಒಂದು ಬ್ಯಾಂಕಿನ ಮುಂದೆ ಒಬ್ಬ ಗಾರ್ಡ್ ಒಂದು ಬಂದೂಕು ಇಟ್ಕೊಂಡು ಕುರ್ಚಿಯಾಗ ಕೂತಿರ್ತಾನೆ ಹಗಲು. ಈಗ ರಾತ್ರಿ ಕೂಡ ATM ಮುಂದೆ ಒಬ್ಬ ಗಾರ್ಡ್ ಇರ್ತಾನೆ, ಕುರ್ಚಿಯಾಗ ಕೂತಿರ್ತಾನೆ. ಅವನೆಷ್ಟು 10 ರೂಪಾಯಿ ಕಾಯಿಲು ಅಷ್ಟೇ, ಒಂದು 10 ಅಡಿ ಕಾಯಿಲು ಅವನು ಕುರ್ಚಿ ಹಾಕೊಂಡು ಅಲ್ಲಿ ಕೂತಿರ್ತಾನೆ. ಆದ್ರೆ ಇಲ್ಲಿ ಗಡಿ ಕಾಯುವಂತ, ಪಹರೆ ಮಾಡುವಂತ ಯೋಧರು ಕೊಡುವಾಗಿಲ್ಲ. ಕಣ್ಣು ಹದ್ದಿನ ಕಣ್ಣೆ ಮಾಡಿಕೊಂಡು ನೋಡ್ತಾ ನೋಡ್ತಾ ಎಲ್ಲಿ ಯಾರು ನುಸುಳ್ತಾರೋ ಅಂತ ಹೇಳ್ಕೊಂಡು ಮತ್ತೆ ಬೈನಾಕೋಲ್ ಇಟ್ಕೊಂಡು ಮತ್ತೆ ಮತ್ತೆ ನೋಡ್ತಾ ಇರ್ತಾರೆ. ಅವ್ರದ್ದು ಹದ್ದಿನ ಕಣ್ಣು ಇದ್ರೂ ಕೂಡ ಮತ್ತು ಬೈನಾಕೋಲ್ ಬೇಗ ದೂರಿಂದ ಎಲ್ಲ ಕಾಣ್ತಾರೆ. ರಾತ್ರಿ ಕೂಡ ಅವರು ಪಹರೆ ಮಾಡ್ತಾರೆ. ಅಲ್ಲಿ ನೀರು ತಾವೇನು ಒಯ್ದಿದ್ದಷ್ಟೇ ನೀರು, ಏನು ಒಯ್ದು ಊಟ ಅಷ್ಟೇ ಖರೆ. ಆ ಊಟದಲ್ಲಿ ಅವರು 4 ದಿವಸ, 6 ದಿವಸ, 1 ವಾರ, 10 ದಿವಸ ಕೂಡ ಅದರಲ್ಲಿ ಕಳಿಬೇಕಾಗ್ತದೆ. ಯಾಕಂದ್ರೆ ಅವರಿಗೆ ಅಲ್ಲಿಂದ ಆಹಾರ ಪಟ್ಟಣ ಬಂದಿರುವುದು. ಅದನ್ನು ಇಟ್ಕೊಂಡು ಅವರು ನಮ್ಮ ದೇಶದ ಗಡಿಯನ್ನ ಕಾಯ್ತಾ ಇದ್ದಾರೆ. ಅಂತ ಕಾಯುವ ವೀರ ಯೋಧರ ಪ್ರಾಣ ಯಾರಲ್ಲಿ ಇರ್ತದ? ಅವರ ಮಡದಿಯಲ್ಲಿ ಇರ್ತದೆ. ನಮ್ಮ ಚಿಕ್ಕ ಪೂಜ್ಯರು ಹೇಳಿದ್ರಲ್ಲ, ಮಹಾಭಾರತದ ಕಥೆಯನ್ನ, ಸುಭದ್ರೆ ಮತ್ತು ದ್ರೌಪದಿಯ ಕುಂಕುಮ ಹಾಯಿ ಹೋತು. ಅದಕ್ಕಾಗಿ ಕೃಷ್ಣನಂದ ಗುರುಗಳನ್ನ ಆಶ್ರಯಿಸ್ತಾಳೆ. ಅವಾಗ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನ ಪಾರ್ಥನ ಕೈಯಲ್ಲಿ ಹೆಬ್ಬಟ್ಟಿರುವಂಥ ರಕ್ತವನ್ನ ಒಂದು ಪಾಣಕ್ಕೆ
ಅಂಟಿಸಿ ಕಳಿಸ್ತಾನ ಅವ್ರಿಗೆ. ಮಾಡಪ್ಪ, ಪ್ರೇಯಸಿಗಾಗಿ ಮಾಡಬೇಡ. ಒಂದು ವೇಳೆ ಈ ಭೂಮಿಗಾಗಿ ನೀ ಸತ್ರ ಈ ರಾಷ್ಟ್ರಧ್ವಜವನ್ನ ನಿನ್ನ ಹೆಣದ ಮೇಲೆ, ನಿನ್ನ ಶವದ ಮೇಲೆ ಹಾಕಿ ರಾಷ್ಟ್ರಪತಿಯಿಂದ ಹಿಡಿದು ಎಲ್ಲರೂ ಸ್ವಲ್ಪ ಹೊಡಿತಾರಪ್ಪ ಅಂತ ಹೇಳಿ ನಮಗೆ ಅವಾಗ ಕಲಿಸಿಬಿಡ್ತಾರ. ಅವಾಗ ನಮಗೆ ಯೋಧರಿಗೆ ಮಾತೃಭೂಮಿ ಅಂತಂದ್ರೆ ನಮಗೆ ಕೂದಲು ಹೇಳ್ತಾವೆ. ಯಾರೇ ಇದ್ರು ಅದಕ್ಕೆ ನಾವು ಭಾರತ ಮಾತಾಗಿಯನ್ನ ನಮ್ಗೆ ಕೂದಲು ಹೇಳ್ತಾವೆ. ಅದಕ್ಕೆ ಇಂಥ ಒಂದು ಈ ಯೋಧರಿಗೆ, ಇಂಥ ಒಂದು ದೇಶಾಭಿಮಾನ ರಾಷ್ಟ್ರೀಯತೆ ಇದ್ದಂಥ ಯೋಧರನ್ನ ನಮ್ಮ ಕಸ್ತೂರಿ ಮಠದ ಶ್ರೀಗಳು ಕರೆದು, ಈಗ ಮಠ ಯಾಕಿರ್ತಾವ ಅನ್ನೋದೊಂದು ಉದ್ದೇಶ ಹೇಳ್ತೀವಿ. आग लगी आकाश में झरझर गिरे अंगार, आग लगी आकाश में झरझर गिरे अंगार, संत न होते इस जग में जल मरता संसार. अंದ್ರ आग लगी आकाश में, ಒಂದು ವೇಳೆ ಈ ಆಕಾಶಕ್ಕೆ ಬೆಂಕಿ ಹತ್ತಪ್ಪ ಅಂದ್ರೆ ಆಗ ಲಗಿ ಆಕಾಶ ಮೇ, ಆಕಾಶವನ್ನ ಈ ಶರೀರಕ್ಕೆ ಹೋಲಿಸ್ಯಾರ. ಈ ಶರೀರಕ್ಕೆ ಬೆಂಕಿ ಹತ್ತಪ್ಪ ಅಂದ್ರೆ ಕಾಮ ಕ್ರೋಧ ಲೋಭ ಮದ ಮತ್ಸರಗಳ ಬೆಂಕಿ ಹತ್ತಪ್ಪ ಅಂದ್ರೆ ಸುಟ್ಟು ಹೋಗೈತಿ. ಅದಕ್ಕೆ ಇಂಥ ಅಜ್ಜಾರು ಇರುವುದರಿಂದ ನಾವೆಲ್ಲ ಬದುಕ್ತೀವಿ ಅಂತಕ್ಕಂಥ ಮಾತು ಆ ಇದರೊಳಗದ. ಆಗಲಗಿ ಆಕಾಶ ಮೇ ಝರ ಗಿರಿ ಹಂಗ ಸಂತನ ಹೋತೆ ಇಸ್ ಜಗಮೆ ಜಲ್ ಮರ್ತಾ ಸಂಸಾರ. ಎಲ್ಲ ಸಂಸಾರನ ಸುಟ್ಟು ಹೋಗ್ತದ, ಈ ಜೀವನನ ಸುಟ್ಟು ಹೋಗ್ತದ. ಅದಕ್ಕೆ ಅಜ್ಜಾರು ಇಂಥ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ಮಾದರಿಯಾಗಿದ್ದಾರೆ. ಬಾಗಲಕೋಟೆ ಜಿಲ್ಲೆಗೆ, ನಮ್ಮ ಕರ್ನಾಟಕಕ್ಕೆ ಅದು ಹೆಸರುವಾಸಿ ಆಗ್ತದೆ. ಮತ್ತು ಎಲ್ಲ ಸೈನಿಕರನ್ನು ಕರೆದು, ನನಗೆ ಅಪ್ಪ ಅವರು ಇಲ್ಲ ಗೀತಾ ಗಿರಿಜಾ ಮೇಡಮ್ ಅವರು ನಿಮ್ಮ ಹೆಸರು ಕೊಟ್ಟಾರ, ನೀವು ಒಂದಿಷ್ಟು ಏನಾರ ಹೆಸರು ಇದನ್ನು ಮಾಡಿರಿ ಅಂದಾಗ ಆಯ್ತು ರೀ ಅಜ್ಜಾರ ಅಂತ ಹೇಳಿ ನಾನು ಎಲ್ಲರನ್ನೂ ಸಂಪರ್ಕ ಮಾಡಿ ಎಲ್ಲ ವೀರ ನಮ್ಮ ಮಡದಿಯರನ್ನ ಇಕ್ಕಟ್ಟ ಮಾಡಲಿಕ್ಕೆ ಕಾರಣವಾಯಿತು. ಮತ್ತು ನಮ್ಮ ವಸ್ತ್ರದ್ ಸರ್ ಕೂಡ ಹೇಳಿದರು. ಅದಕ್ಕೆ ಹೆಚ್ಚಿಗೆ ನಮಗೆ ಎಲ್ಲ ಮಾತಾಡ್ಬಿಟ್ಟಾರ. ಕೋರಿಸರು, ಮಿತು ಮಾಡಿಸರು, ನಮ್ಮ ರಾಜಣ್ಣ ಹಂಚಿನ ಮಠ ಎಲ್ಲ ಸೈನಿಕರ ಬಗ್ಗೆ ಮಾತಾಡ್ಬಿಟ್ಟಾರ. ನನಗೇನು ಮಾತಾಡಕ್ ಹೋಗಿಲ್ಲ. ನಮ್ಮ ಜೀವನದ ಅನುಭವವನ್ನು ಹೇಳಕತ್ತಿದ್ರೆ ದೊಡ್ಡದೈತ್ರಿ. ಒಂದು ನಿಮ್ಮದು ಪರಿವಾರದ ಒಂದು ಉದಾಹರಣೆ ಹೇಳ್ತೀನಿ. ಈ ಹೆಣ್ಮಕ್ಳಿಗೆ, ನಮ್ಮ ಮಿಲ್ಟ್ರಿ ಹೆಣ್ಮಕ್ಳಿಗೆ ಏನಾಗ್ತದಂದ್ರೆ, ಸಮಾಜದೊಳಗೆ ನಾವು ಏನಾಗ್ತೀವಪ್ಪ ಅಂತಂದ್ರೆ, ನಮ್ಮ ಅಣ್ಣ ನಮ್ಮ ಅಪ್ಪನ ಪಡೆದಿದ್ದೇನ್ರಿ, ನಮ್ಮ ಅಣ್ಣ ನಮ್ಮ ಅಪ್ಪನ ಪಡೆದಿದ್ದ. ಸಮಾಜದಾಗ ಮಂದಿ ಹೆಂಗಿರ್ತಾರ ಅನ್ನೋದು ನಿಮಗೆ ಹೇಳ್ತೀನಿ. ನಾ ಸೂಟಿಗೆ ಬರೋಕ 3-4 ಮಂದಿ ಚಾ ಕರೆದಾರಿ. ನನ್ನ ಮಗಳ ಮನೆ ಅನ್ನಾರು, ಅಲ್ಲ ಇರ್ತಾನರು, ಬೀಗರು ಬಿದ್ದರು. ಏನು ಹೇಳಕ, ನನಗೆ ಚಾ ಕರೆದಾರಪ್ಪ, ಉಪ್ಪಿಟ್ಟು ಮಾಡ್ಯಾದ್ರೆ ಖುಷಿ ಐತಿ. ಆದ್ರೆ ಅವ್ರು ಹೋದ್ಕೂಡ ಇನ್ನೂ ಉಪ್ಪಿಟ್ಟು ಕೊಟ್ಟಿಲ್ಲ ನನಗೆ. ಏನು ಹೇಳಕತ್ತಿದ್ರಪ್ಪ ಅಂದ್ರೆ, ಯಪ್ಪ ನಿಮ್ಮ ಅಪ್ಪನ್ನ ಬಡದ ನಿಮ್ಮ ಅಣ್ಣ ಅಂತ ಅಳಕತ್ತಿರ್ಲಕ್ಕಿ, ಪುಣ್ಯಲಕ್ಕಿ. ನಾ ಅಂದೆ, ಯವ್ವ ಅವ ಬಡ್ದಾನ, ಮತ್ತು ಅವನ ಪುಣ್ಯ ಅವ ಕಟ್ಕೊಂತಾನ, ನಾ ಏನು ಮಾಡಿ ಅಂದೆ. ನಾವಾಗ ಸಣ್ಣವಿದ್ದೆ, ಬುದ್ಧಿತ್ತು. ಅವ ಬಡ್ದಾನ, ತನ್ನ ಕರ್ಮತ ಕಟ್ಕೊಂತಾನ, ನಾ ಏನು ಮಾಡಲಿ ಅಂದ. ಇದು ಹೇಳು ತಾತ್ಪರ್ಯ ಯಾಕಂದ್ರೆ, ಇಂಥ ಸನ್ನಿವೇಶಗಳು ನಮ್ಮ ವೀರ ನಾರಿಯರಿಗೆ, ವೀರ ಮಡದಿಯರಿಗೆ, ನಮ್ಮ ಧರ್ಮ ಪತ್ನಿಯವರಿಗೆ ಬರ್ತಾವು. ಇಂಥವೇನು ನೀವು ಕೇಳಬೇಡ್ರಿ. ಜಗಳ ಹಚ್ಚಕ್ಕೂ ಕೂತಾಡ್ತಾರ, ಹಂಗಿದ್ದ ಹಿಂಗಿದ್ದ ಅಂತ ಹೇಳಿ. ನೀವು ಏನು ವಿಚಾರ ಮಾಡ್ರಪ್ಪ ಅಂದ್ರೆ, ಪಾಸಿಟಿವಿಟಿ ಇರಬೇಕು. ನೀವು ಒಂದೇ ಮಾರ್ಗದಿಂದ ಪಾಸಿಟಿವ್ದಿಂದ ನಡೆದಂದ್ರೆ ನಿಮ್ಮ ಜೀವನ, ನಿಮ್ಮ ಸಂಸಾರ ಸುಗಮವಾಗಿ ಸಾಗ್ತದಂತ ಹೇಳಿ, ಜಗತ್ತಿನ ಯಾರು ಇಷ್ಟಪಡುವವರು ಯಾರೊಬ್ಬರು ಎರಡು ಪ್ರೀತಿಯಾಗಲು, ಆದರೆ ನಾನು ಅದನ್ನು ಕೂಡ ಇಷ್ಟಪಟ್ಟು ಆಗಿದ್ದೇನೆ. ನನಗೆ ಗೊತ್ತಿತ್ತು, ಸೈನಿಕನ ಜೀವನದಲ್ಲಿ ಯಾರೇ ಬಂದರೂ ಅದು ಎರಡನೇ ಪ್ರೀತಿ ಆಗಿರುತ್ತದೆ. ಮೊದಲನೆಯ ಪ್ರೀತಿ ಅವನು ದೇಶ ಮಣ್ಣಿನೊಂದಿಗೆ ಮಾಡಿರುತ್ತಾನೆ. ಕೇಳು ನನ್ನ ಪ್ರಿಯತಮ, ನನ್ನ ಪ್ರೀತಿಯ ಗಂಡ, ನನ್ನನ್ನು ಇನ್ನೂ ಕಾಯಿಸಬೇಡ. ಯಾವ ಪತ್ರದ ಬರುವಿಕೆಗಾಗಿ ನನ್ನ ಕಿವಿಗಳು ಕಾಯುತ್ತಿದೆಯೋ ಆ ಪತ್ರವಾಗಿಯೇ ನೀನು ಬಾ. ಯಾವ ಹೃದಯ ಬಡಿತಕ್ಕಾಗಿ ನಾನು ಕಾಯುತ್ತಿದ್ದೇನೆ ಆ ಹೃದಯ ನೀನಾಗಿ ಬಾ. ಆದರೆ ನೆನಪಿಲ್ಲ ನನ್ನ ವೀರ ಯೋಧನೆ, ಭಾರತ ಮಾತೆಗೆ ನೀಡಿದ ವಚನವನ್ನು ಮುರಿದು ಬರಬೇಡ. ನಿನಗೆ ನನ್ನ ಮೇಲೆ ಹಾಗೆ ನನ್ನ ವಿರಹದಲ್ಲಿ ಸತ್ತರೂ ಪರವಾಗಿಲ್ಲ, ಆದರೆ ಯುದ್ಧದ ಮೈದಾನದಿಂದ ತೊರೆದು ಬರಬೇಡ ಅಂತ ಯೋಧನ ಮಡದಿ ಹೇಳುತ್ತಾಳೆ. ಸೈನಿಕರಿಗೆ ಇವತ್ತು ಸನ್ಮಾನ ಮಾಡಿಕ್ಯಾಟ ಜೈನ್ ಅನ್ನೋದಲ್ಲ. ಇಲ್ಲೆಲ್ಲ ಮಾಜಿ ಸೈನಿಕರಿದ್ದಾರ, ಹಾಲಿ ಸೈನಿಕರಿದ್ದಾರ. ಅವರ ಕಷ್ಟ ನೋವುಗಳನ್ನ ಯುದ್ಧವಾದಾಗ ಮಾತ್ರ ನಾವು ನೆನಪಿಸ್ಕೋತೀವಿ. ಯುದ್ಧ ಇಲ್ದಾಗ ಎಲ್ಲರೂ ಸೈನಿಕ ಬಂದನಂದ್ರೆ ಅವ್ರೆಲ್ಲೋ ಒಂದು ಸ್ಟೇಟ್ ಬ್ಯಾಂಕ್ನ ಪಾಳೆ ಹಚ್ಚಿರ್ತಾರ. ಒಂದು ಭಾಳ ವಯಸ್ಸಾಗಿರ್ತೈತಿ, ಅವ್ರ ಮಡದಿಯವ್ರಿಗೂ ವಯಸ್ಸಾಗಿರ್ತೈತಿ.
ಅಂತ ಸೈನಿಕರು ಬಂದಾಗ ನೋಡಿ ನಾವು ಸುಮ್ ಕೂತ್ಕೋಬಾರ್ದು. ನಾವು ಅವ್ರಿಗೆ ಒಂದು ಅಲ್ಲಿ ನಿಂತು ನೀನು ಕಾಲು ಹೊಸ್ಕೊಂಡ್ಯಪ್ಪ, ಇಲ್ಲಾರ ಬಂದು ನೀನು ಬಂದು ಮುಂದೆ ನಿಂದ್ರಂತೆ ಕ್ಯಾಟ್ ಹೇಳಿ ನಾವು ಒಂದು ಜೈನ್ ಹೇಳಿದಾಗ ಆ ಸೈನಿಕನಿಗೆ ಮತ್ತಷ್ಟು ನಾವು ಪ್ರೋತ್ಸಾಹ ಮಾಡಿದಂಗೆ ಆಗುತ್ತೆ. ಇವತ್ತು ನಾವು ಕಾರ್ಯಕ್ರಮ ಮಾಡಿ ಅಜ್ಜಾರ ಆಶೀರ್ವಾದ ತಗೊಂಡು ಮನೆಗೆ ಹೋಗಿ ನಾವು ಮರ್ತು ಬಿಡಬಾರ್ದು. ಎಲ್ಲೇ ಸೈನಿಕ ಕಂಡ್ರು ಅವರು ನಾವು ಗೌರವಿಸಬೇಕು. ಎಲ್ಲೇ ಸೈನಿಕ ಕಾಣಲಿ, ಎಲ್ಲೇ ಒಬ್ಬ ಬಸ್ನಲ್ಲಿ ಕಾಣ್ತಾನ, ಒಬ್ಬ ರೈಲ್ವೆ ಸ್ಟೇಷನ್ನಲ್ಲಿ ಕಾಣ್ತಾನ, ಒಬ್ಬ ಪೋಸ್ಟ್ ಆಫೀಸ್ನಲ್ಲಿ ಎಲ್ಲೇ ಕಂಡರೂ ಕೂಡ ಸೈನಿಕ ಅಂತ ಗೊತ್ತಾದ್ರೆ, ಅವ್ರ ಕುಟುಂಬದವರು ಅಂತ ಗೊತ್ತಾದ್ರೆ ಅವರನ್ನು ನಾವು ಗೌರವಿಸಬೇಕು. ದೇಶದ ಗಡಿ ಕಾಯುವಂತ ಮಾತ್ರ ಒಬ್ಬ ಸೈನಿಕನಲ್ಲ. ದೇಶ ಗಡಿ ಕಾಯಬೇಕಂದ್ರ ತಂದೆ ತಾಯಿಯಿಂದ ದೂರ ಇರ್ತಾನ, ಹೆಂಡತಿಯಿಂದ ದೂರ ಇರ್ತಾನ, ಮಕ್ಕಳಿಂದ ದೂರ ಇರ್ತಾನ, ಬಂಧು ಬಳಗದಿಂದ ದೂರ ಇರ್ತಾನ. ಇವರೆಲ್ಲರೂ ಕೂಡ 40 ವರ್ಷಗಳ ಕಾಲ, 38 ವರ್ಷಗಳ ಕಾಲ, 17 ವರ್ಷಗಳ ಕಾಲ ಸೇವೆ ಮಾಡ್ತಾರಂದ್ರೆ ಅವ್ರ ಕುಟುಂಬದವರು ಪ್ರತಿಯೊಬ್ಬರು ಕೂಡ ಸೈನಿಕರ. ಯಾಕಂದ್ರ ಅವ್ರು ಅಷ್ಟು ತ್ಯಾಗ ಮಾಡಿರ್ತಾರ ಅಂತೇಳಿ ಅವ್ರೆಲ್ಲ ಗಂಡುಗಳು ಅಲ್ಲಿ ನೆಮ್ಮದಿಯಿಂದ ಡ್ಯೂಟಿ ಮಾಡಕತ್ತಾರ. ಈ ಅಜ್ಜಾರ್ ಏನ್ ಈ ಕಾರ್ಯಕ್ರಮ ಮಾಡ್ಯಾರ ನೋಡ, ಪ್ರತಿ ವರ್ಷನೂ ಕೂಡ ಕಾರ್ಗಿಲ್ ವಿಜಯೋತ್ಸವ ಆ ರೀತಿ ಒಬ್ಬ ಸೈನಿಕ ಇಲ್ಲಿಂದ ಹೋದಂದ್ರ ಆ ಸೈನಿಕಗ ಸನ್ಮಾನ ಮಾಡೋದಾಗಲಿ, ಇಂಥ ದೇಶಭಕ್ತಿ ಅಂತ ಅಜ್ಜಾರ ಸಿಗುದು ಅಪರೂಪ. ಇಂಥ ಮಹಾ ತಪಸ್ಸಿಗಳು ಸಿಕ್ಕಾರ ಅಂದ್ರೆ ನಮ್ಮೆಲ್ಲರಿಗೂ ನಾವು ಮಾಡಿದ ಪುಣ್ಯ ಐತಿ. ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣೀಭೂತರಾಗಿರ್ತಕ್ಕಂಥ ಕಾರಣಕರ್ತರಾಗಿರ್ತಕ್ಕಂಥ ಪಾರ್ವತಿ ಪರಮೇಶ್ವರ ದಿವ್ಯ ಪವಿತ್ರ ಪಾದಗಳಿಂದಗಳಲ್ಲಿ ಅನಂತ ಅನಂತ ದೀರ್ಘದಂಡವತ್ತ ಪ್ರಣಾಮಗಳನ್ನು ಸಲ್ಲಿಸಿ ವಿಮಲ ವೀರ ಶೈವ ಮತ ಸ್ಥಾಪನಾಚಾರ್ಯ ವರೇ ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯ ಭವ್ಯ ಪರಂಪರೆಯನ್ನು ಶರೀರಗೊಂಡ ಮುಡುಪಾಗಿತ್ತು. ಕರ್ತೃಗತಿಗೆ ಯಾವತ್ತ ಮತಮಸ್ತಕನಾಗಿ ಎನ್ನ ಹಿರಿಯ ಪೂಜ್ಯರ ಅಡೆದವರಿಗೆ ಅನಂತ 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 ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ, ಅದೇ ರೀತಿಯಾಗಿ ಯೋಧ ಸಿಂಧೂರ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಸರ್ವರಿಗೂ ಕೂಡ, ಅದೇ ರೀತಿಯಾಗಿರ್ತಕ್ಕಂಥ ಯೋಧರಿಗೂ ಯೋಧರ ಒಡದಿಯರಿಗೂ ಕೂಡ ಯಾವತ್ತೂ 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 ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಣೆ ಮಾಡಿ, ಪ್ರಾಸ್ತಾವಿಕವಾಗಿ ಮಾತನಾಡುವುದಂದರೆ, ನಾನು ಚಿಕ್ಕವನಿದ್ದಾಗ ಶಾಲೆಯಲ್ಲಿ ಒಂದು ಪದ್ಯ ಬರೆದಿದ್ದು, ಕವಿ ಯಾರು ನೆನಪಿಲ್ಲ. ಒಂದು ಕವಿ ಹೋಗಿ ಹೂವಿ ಕೇಳ್ತಾನಂತೆ, ಒಂದು ಹೂವಿ ಕೇಳ್ತಾನಂತೆ. ಆ ಕವಿ ಹೋಗಿ ಏನಂತ, ನೀ ಎಲ್ಲಿ ಹೋಗಾಕ ಇಷ್ಟಪಡ್ತಿ ಅಂತೇಳಿ ಕೇಳ್ತಾನಂತೆ ಆ ಹೂವಿಗೆ. ಆ ಕವಿ ಹೋಗಿ ಆ ಹೂವಿಗೆ ಎಲ್ಲಿ ಇರಾಕ ಇಷ್ಟಪಡ್ತಿ ಅಂತ ಕೇಳೋಣ, ಆ ಮಾತಾಡಲ್ಲ ಹೂ, ಅವನು ಭಾವನೆಯನ್ನು ವ್ಯಕ್ತಪಡಿಸ್ತಾನೆ. ನೀನು ದೇವರ ತೆರಿ ಮ್ಯಾಗ ಹೋಗಾಕ ಇಷ್ಟಪಡ್ತೀನ ಅಂತಂದ್ರೆ ಅದು ಹೂವ ಅಳೆಗಾಡ್ತೈತಿ, ಅಂದ್ರೆ ಹೋಗಾಕ ಇಷ್ಟ ಇಲ್ಲ ನನಗೆ. ಮತ್ತು ಹಂಗಾರೆ ಗುರುಗಳ ಕೊಳ್ಳಾಗ ಹೋಗಾಕ ಇಷ್ಟಪಡ್ತೀನೋ, ಅದು ಅಳಿಗಾಡ್ತೈತಿ, ಇಲ್ಲ ನನಗೆ. ಹಂಗಾರೆ ರಾಜಕಾರಣಿಗಳ ಕೊಳ್ಳಾಗ ಹೋಗಾಕ ಇಷ್ಟಪಡ್ತೀನೋ, ಇಲ್ಲ ನನಗೆ. ಏನು ನ್ಯಾಯವಾದಿಗಳ ಕೊಳ್ಳಾಗ ಹೋಗಾಕ ಇಷ್ಟಪಡ್ತೀನೋ, ಅದು ಇಲ್ಲ. ಏನು ಲವರ್ ಕೈಯಾಗ ಹೂವು ಹಾಕಿನೋ ಅಂತ ಮಕ್ಕೊಂದು ಬಿಡ್ತಾರೆ ವಾಲ್ಯ ಅಂತ. ಅದಲ್ಲಿ ಹೋಗ ಅಲ್ಲಿ ಇಷ್ಟಪಡಂಗಿಲ್ಲ ನಾನು. ಎಲ್ಲಿ ಹೋಗಾಕ ಇಷ್ಟಪಡ್ತೀನಿ ಅಂತ ಕೇಳ, ಮಧುರವಾಗಿರ್ತಕ್ಕಂಥ ಒಂದು ಮಾತು ಬರ್ತಕ್ಕ, ಹೂವು ನನ್ನ ಜನ್ಮ ಭೂಮಿಯಾಗಿರ್ತಕ್ಕಂಥ ಭಾರತವನ್ನ ಕಾಯ್ತಕ್ಕಂಥ ಗಡಿಯಲ್ಲಿ ಇರ್ತಕ್ಕಂಥ ಯೋಧರ ಕಾಲಿನಲ್ಲಿ ಬಿದ್ದು ನನ್ನ ಪ್ರಾಣವನ್ನು ತ್ಯಾಗ ಮಾಡ್ತೀನಿ ಅಂತೇಳಿ ಆ ಇರ್ತಕ್ಕಂಥ ಒಂದು ಹೂವಿಗಿರ್ತಕ್ಕಂಥ ಜ್ಞಾನ, ಆ ಒಂದು ಹೂವಿಗಿರ್ತಕ್ಕಂಥ ಜ್ಞಾನ ನಮ್ಮ ಮನುಷ್ಯರಿಗಿಲ್ಲದ. ಅಂತ ಜ್ಞಾನವನ್ನ ಯಾವಾಗ ಜನ್ಮ ಸಾರ್ಥಕ ಆಗ್ತದಪ್ಪ ಅಂದ್ರೆ ಬರಗಾಲಲ್ಲಿ ಇರ್ತಕ್ಕಂಥ ಯೋಧನ ಕಾಲಿನಲ್ಲಿ ಬಿದ್ದು ಆ ಯೋಧನಿಗೆ ಒಂದು ಮೃದುವಾಗಿರ್ತಕ್ಕಂಥ ಹಿತವಾಗಿರ್ತಕ್ಕಂಥ ಒಂದು ಹೆಜ್ಜೆಯನ್ನು ಕೊಟ್ಟಾಗ ನನ್ನ ಜನ್ಮ ಸಾರ್ಥಕ ಆಗ್ತದೆ ಅಂತೇಳಿ ಮಾರ್ಮಿಕವಾಗಿರ್ತಕ್ಕಂಥ ಒಂದು ಹೂವು ಹೇಳ್ತೈತೆ ಅಂದ್ರೆ ನಾವೆಲ್ಲರೂ ಅದರದೊಂದು ಮಾತು ಕೇಳ್ಬೇಕಂತ ಇಷ್ಟ ಇಟ್ಕೊಂಡು ಯಾವ ರೀತಿಯಾಗಿರ್ತಕ್ಕಂಥ ಮೊನ್ನೆ ನಾನು ಪ್ರವೀಣ್ ಅವ್ರು ಮಾಡಿರ್ತಕ್ಕಂಥ ವಿಡಿಯೋದಲ್ಲಿ ಹೇಳಿದೆ. ಏನು ಹೇಳಿದಪ್ಪ ಅಂದ್ರೆ, ಯೋಧ ಸಿಂಧೂರ ಕಾರ್ಯಕ್ರಮಕ್ಕೆ ಎದಕ್ಕೆ ಮಾಡ್ಬೇಕ್ರಿ ಇದನ್ನ, ಗಂಡ ಅಲ್ಲಿರ್ತಾನೆ, ಹೆಂಡತಿ ಎಲ್ಲಿರ್ತಾಳೆ, ಎದಕ್ಕೆ ಮಾಡ್ಬೇಕಿದನ್ನ ಅಂತೇಳಿ ವಿಚಾರ ಹೇಳಿದ್ರು. ಅವಾಗ ಹೇಳಿದ್ನಿ, ಮಹಾಭಾರತ ಕಾಲಕ್ಕೆ 18 ದಿವಸ ಯುದ್ಧ, 18 ದಿವಸ ಯುದ್ಧದೊಳಗೆ ಇವತ್ತ ಕರ್ಣರ ಹತ ಆಗಬೇಕು, ಇಲ್ಲಾಂದ್ರೆ ಅರ್ಜುನರ ಹತ ಆಗಬೇಕು. ಅಲ್ಲಿ ಯುದ್ಧ ನಡೆದಾಗ ಇಷ್ಟು ಯೋಧರ ಪತ್ನಿಯರು ಮತ್ತು ಯುದ್ಧ ಮಾಡಿ ರಜೆ ಮೇಲೆ ಬಂದಂಥ ಯೋಧರು ಬರ್ತಾರೆ ಅನ್ನೋದು ಒಂದು ವಿಚಾರ ನಮ್ಮಲ್ಲಿ ಇದ್ದಿದ್ದಿಲ್ಲ. ಯಾಕಂದ್ರೆ ನಾವು ಸಾಕಷ್ಟು ಪ್ರಯತ್ನ ಮಾಡಿದ್ದೀವಿ. ನಮ್ಮ ಒಂದು ವಿಚಾರದಲ್ಲಿ ಒಂದು 10 ರಿಂದ 15 ಯೋಧರ ಪತ್ನಿಯರು ಬರ್ತಾರೆ. ಆದರೆ ಯುದ್ಧ ಮಾಡಿ ರಜೆ ಮೇಲೆ ಬರುವ ಯೋಧರು ನಮಗೆ ವಿಚಾರ ಇದ್ದಿದ್ದಿಲ್ಲ. ಇದಕ್ಕಿನ ಮೊದಲಾಗಿ ವಿದ್ಯಾಗಿರಿಯಲ್ಲಿ ಹಿರೇಮಠ ಅಂತಂತೇಳಿ ಅವರು ರಜೆ ಮೇಲೆ ಬಂದಿದ್ದರು. ಅವರಿಗೆ ಆಹ್ವಾನ ಕೊಟ್ಟಿದ್ದೇವೆ.
ಅವರು ಆಹ್ವಾನ ಹೋಗೋದ್ರೊಳಗಾಗಿನೇ ಅವ್ರು ಏನು ಮಾಡಿಬಿಟ್ರು ಮತ್ತು ಯುದ್ಧಕ್ಕೆ ಅವ್ರನ್ನ ವಾರನ್ನು ಕಳಿಸ್ಕೊಂಡ್ಬಿಟ್ರು. ಹೀಗಾಗಿ ಅವರ ಪತ್ನಿಯವರು ಆ ಒಂದು ಸ್ವಲ್ಪ ಸಂಕಟದಲ್ಲಿ ಬ್ಯಾಡ್ರಿ ನನಗೆ ಸ್ವಲ್ಪ ಯಾಕೆ ತೊಂದರೆ ಆಗುತ್ತೆ ಅಂತ ಅನ್ನೋ ಉದ್ದೇಶಕ್ಕೆ ಯುದ್ಧ ಮಾಡಿ ಬಂದಂಥ ಯೋಧರು ನಮಗೆ ಇವತ್ತು ಬಂದಿದ್ದಾರೆ ಅಂದರೆ ನಮಗೆ ಭಾಳ ತುಂಬ ಸಂತೋಷ ಅನ್ನಿಸ್ತಾ ಇದೆ. ಈ ಸಿಂಧೂರ ಯಾಕೆ ನಾವು ಹಮ್ಮಿಸ್ಕೊಂಡಿದ್ದೀಪ್ಪ ಅಂತಂದರೆ ನಿಜವಾಗಿಯೂ ಇದು ನನ್ನ ಆಸೆ. 1984 ಇಸ್ವಿಯಲ್ಲಿ ನಾನು ಮಿಲಿಟ್ರಿ ಸೇರ್ಪಡೆಯಾಗಿದ್ದೆ. ರಿಸಲ್ದಾರ್ ಅಂತೇಳಿ ಡೈರೆಕ್ಟರ್, ನಾನು RD ಸ್ಟೂಡೆಂಟು. ರಿಸಲ್ದಾರ್ ಅಂತ ಸೆಲೆಕ್ಷನ್ ಆಗಿದ್ದೆ. 21 ಇಯರ್ಸ್ ನಾನು ಬರೆದು ಕೊಟ್ಟಿದ್ದೆ. ಕಾರ್ಗಿಲ್ ಯುದ್ಧ ನನ್ನ ಸಮಕ್ಷಮ ಹಾಕಿತ್ತು ಏನೋ, ಅದು ನಮ್ಮ ಹೊಳಬಸೆ ಹಿರೇಮಠರವರಿಗೆ ಹೋಯಿತು. ಅದು ಸ್ವಚ್ಛಗುಡ್ಡದ ಕಾರ್ಗಿಲ್ ಯುದ್ಧದಲ್ಲಿ ಮಡಿದಂಥ ಯೋಧ ಶಿವಸೆ ಹಿರೇಮಠವರಿಗೆ ಹೋಯಿತು. ಆ ಯುದ್ಧದಲ್ಲಿ ನಾ ಮಡಿತಿದ್ದೇನೋ ಏನೋ ಅನ್ನೋದು ಗೊತ್ತಾಗಲಿಲ್ಲ, ಅಥವಾ ಯುದ್ಧ ಸಾಧನೆ ಮಾಡ್ತಿದ್ದೇನೋ ಗೊತ್ತಾಗಲಿಲ್ಲ. ಅದರ ಒಂದು ಸವಿ ನೆನಪಿಗೋಸ್ಕರ ಇವತ್ತ ನನ್ನ ಎಲ್ಲ ಸ್ನೇಹಿತರು ಮತ್ತು ಅವರ ಪತ್ನಿಯರು ಬಂದು ಈ ಸಿಂಧೂರ ತಿಲಕವನ್ನ ಮಾಡಿಕೊಂಡು ಹುಡಿ ತುಂಬಿಸ್ಕೊಂಡು ಹೋಗ್ತಾರೆ ಅಂದರೆ ನನಗೆ ಬಹಳ ತುಂಬ ಸಂತೋಷ ಅನಿಸ್ತಾ ಇದೆ. ಇದಕ್ಕೆ ಈ ಸಿಂಧೂರ ಕೇವಲ ಯೋಧರಿಗೆ ಅಷ್ಟೇ ಅಲ್ಲ, ಯೋಧರ ಮಗ ಸೊಸೆ ಎಲ್ಲರಿಗೂ ಇದು ತಟ್ಟಬೇಕಾಗತ್ತೆ. ಮಹಾಭಾರತದಲ್ಲಿ ತಂದೆ ಮಗ ಯುದ್ಧ ನಡೀತಾ ಇದೆ. ಯುದ್ಧ ನಡೆದಾಗ ತಾಯಿ ಗಂಡನ ಕಡೆ ಹೋಗ್ತಾಳ, ಮನತಾಯಿ ಮಗನ ಕಡೆ ಹೋಗ್ತಾಳ. ಅವಾಗ ತಾಯಿ ಹೇಳ್ತಾಳ, ನೀನ್ಯಾಕೆ ಅಲ್ಲಿ ಹೋಗಿ ಅಂತ ಕೇಳ್ತಾಳ ಮಗನ ಕಡೆ. ನಾನು ಮಗನ ಮ್ಯಾಲ ಪ್ರೀತಿ ಇದ್ದೀನಿ, ನಾನು ಮಗನ ಕಡೆ ಹೋಗಿನಿ, ನೀ ಗಂಡನ ಮ್ಯಾಲ ಪ್ರೀತಿ ಇದ್ದೀನಿ, ಗಂಡನ ಕಡೆ ಹೋಗ ಅಂತ ಹೇಳ್ತಾಳ. ಅಂದ್ರೆ ಇದರ ಅರ್ಥ ಇಬ್ಬರು ತಾಯಿ ಅಂದ್ರೆ ಒಂದು ಮೃತೈತನ. ಆ ಮಹಾತ್ಮರಲ್ಲಿ ಕೇಳಿಕೊಂಡು ನಮ್ಮ ಹಿಂದೆ ನಿಂತು ಯಾವತ್ತೂ ಎಲ್ಲ ಕಾರ್ಯಕ್ಕೆ ಕೈ ಜೋಡಿಸ್ತಕ್ಕಂಥ ಆ ಹಿರಿಯ ನ್ಯಾಯವಾದಿಗಳಿಗಿರ್ತಕ್ಕಂಥ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಪಡೆದುಕೊಂಡು ಕನ್ನಡದಲ್ಲಿ ಆ ವಾದವನ್ನ ಮಂಡಿಸ್ತಕ್ಕಂಥ ಕನ್ನಡ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥ RV ಕೌಡಿಮಟ್ಟಿಯವರು ಕೂಡ ಬಂದು ವೇದಿಕೆಯನ್ನ ಅಲಂಕರಿಸಬೇಕಂತ ಆ ಮಹಾತ್ಮರಲ್ಲಿ ಕೇಳ್ಕೊತೀನಿ. ಅದೇ ರೀತಿಯಾಗಿ ಜಯ ಕರ್ನಾಟಕ ಸಂಘಟನೆಯ ಚತುರರಾಗಿರ್ತಕ್ಕಂಥ ಯಾವ ರೀತಿಯಾಗಿರ್ತಕ್ಕಂಥ ಅಣ್ಣಾ ಮುತ್ತಪ್ಪನವರನ್ನ ಬಲಗೈಯಲ್ಲಿ ಹೆಬ್ಬಟ್ಟಾಗಿ ಶೋಭಾಯಮಾನರಾಗಿರ್ತಕ್ಕಂಥ RD ಬಾಬು ಅವರು ಕೂಡ ಬಂದು ವೇದಿಕೆಯನ್ನ ಅಲಂಕರಿಸಬೇಕಂತ ಹೇಳಿ ಅವರು ನಿಂತಿದ್ದೇ ವೇದಿಕೆ ಅಂತ ವಿಚಾರವನ್ನು ವ್ಯಕ್ತಪಡಿಸಿರ್ತಾವೆ. ಆ ಬಾಬು ಅವರಿಗೂ ಕೂಡ ವೇದಿಕೆಯನ್ನು ಅಲಂಕರಿಸಬೇಕಂತ ಕೇಳ್ಕೊತೀನಿ. ಅದೇ ರೀತಿಯಾಗಿ ನಮಗೆಲ್ಲ ಸ್ಫೂರ್ತಿಯಾಗಿರ್ತಕ್ಕಂಥ ನಮಗೆಲ್ಲ ಸ್ಫೂರ್ತಿಯ ನೆಲೆಯಾಗಿರ್ತಕ್ಕಂಥ ಗೀತಾ ಗಿರಿಜಾ ಮೇಡಮ್ ಅವರು ಕೂಡ ವೇದಿಕೆಯನ್ನ ಅಲ್ಲೇ ಕೂತಲೇ ಅಲಂಕರಿಸಬೇಕಂತ ಆ ಮೈನಲ್ಲಿ ಕೇಳ್ಕೊತೀನಿ. ಅದೇ ರೀತಿಯಾಗಿ ರೇಣುಕಾ ನ್ಯಾಮಗೌಡರಿಗೂ ಕೂಡ ಆಗಮನವನ್ನು ಬಯಸಿ ವೇದಿಕೆಯನ್ನು ಅಲಂಕರಿಸಬೇಕಂತ ಕೇಳ್ಕೊತೀನಿ. ಅದೇ ರೀತಿಯಾಗಿ ತಿಮ್ಸಾಗರ ಗ್ರಾಮದಲ್ಲಿ ಬಂದಿರಬಹುದು, ಅನೇಕ ಬೆನಕಟ್ಟಿ ಗ್ರಾಮದಿಂದ ಬಂದಿರಬಹುದು, ಎಲ್ಲ ಯೋಧರ ಮಡದಿಯರು ಕೂಡ ಯೋಧರು ಬಂದು ಉಚಿತ ಆಸನವನ್ನ ನೀವು ಅಲಂಕರಿಸಬೇಕಂತೇಳಿ ಎಲ್ಲ ಯೋಧರಲ್ಲಿ ಕೇಳ್ಕೊಳ್ತೀನಿ. ಅದೇ ರೀತಿಯಾಗಿ ಆಪರೇಷನ್ ಸಿಂಧೂರದಲ್ಲಿ ಯಾವ ರೀತಿಯಾಗಿಂದ ಆಪರೇಷನ್ ಸಿಂಧೂರದಲ್ಲಿ ಆಪರೇಷನ್ ಅನ್ನ ಮಾಡಿ ಯಾವ ರೀತಿಯಾಗಿರ್ತಾಗ ಒಂದು ರೋಗಕ್ಕೆ ವೈದ್ಯರಾಗಿ ಆಪರೇಷನ್ ಮಾಡಬೇಕು ಅಂತ ಸಶಕ್ತರಾಗಿರ್ತಕ್ಕಂಥ ಯೋಧ ಆಪರೇಷನ್ ಸಿಂಧೂರ ಮಾಡಿರ್ತಕ್ಕಂಥ ಒಬ್ಬ ಯೋಧ ಅವ್ರು ಯಾವ್ದಾಗಿದ್ದಪ್ಪ ಅಂದ್ರೆ ಬಸವರಾಜ್ ಶಿವಪ್ಪ ಸುಂಕದವರು RS ಪುರದಲ್ಲಿ ಡ್ರೋನ್ ದಾಳಿಯಿಂದ ಗಾಯಗೊಂಡ್ರು ಕೂಡ ಈ ವೇದಿಕೆಗೆ ನಾ ಬರ್ತೀನಿ ಅಂತೇಳಿ ಗಂಟಾಘೋಷವಾಗಿ ಹೇಳಿರ್ತಕ್ಕಂಥ ಬಸವರಾಜ್ ಶಿವಪ್ಪ ಸುಂಕೋದರು ಕೂಡ ವೇದಿಕೆಯನ್ನ ಅಲಂಕರಿಸಬೇಕಂತೇಳಿ ಆ ಮಹಿಮೆಯಲ್ಲಿ ಕೇಳ್ಕೊತೀನಿ. ಅದೇ ರೀತಿಯಾಗಿರ್ತಕ್ಕಂಥ ಆಪರೇಷನ್ ಸಿಂಧೂರದಲ್ಲಿ ಭಾಗಿಯಾಗಿರ್ತಕ್ಕಂಥ ಇನ್ನೊಬ್ಬ ಯೋಧರಾಗಿರ್ತಕ್ಕಂಥ ಹನುಮಂತ ಕನಕಪ್ಪ ಕಾರ್ವಾನ್ ಅವರು ಕೂಡ ವೇದಿಕೆಯನ್ನ ಆ ಇಬ್ಬರು ಯೋಧರು ಕೂಡ ವೇದಿಕೆಯನ್ನ ಅಲಂಕರಿಸಬೇಕಂತೇಳಿ ಆ ಮಹಾತ್ಮರಲ್ಲಿ ಕೇಳ್ಕೊತೀನಿ. ಅದೇ ರೀತಿಯಾಗಿ ಇವರನ್ನೆಲ್ಲ ಒಗ್ಗೂಡಿಸಾಕ ಕಾರಣೀಭೂತರು ಯಾರಾಗಿದ್ದಪ್ಪ ಅಂದ್ರೆ ಆಪರೇಷನ್ ಸಿಂಧೂರದಲ್ಲಿ ನಮ್ಮವರು ಆಧಾರ ಅಂತ ನನಗೆ ಹೇಳಿದವರು ಯಾರಾಗಿದ್ದಪ್ಪ ಅಂದ್ರೆ ಅದು ತಿಮ್ಸಾಗರದ ವೈದ್ಯರು ಅನ್ಬಹುದು, ಅದೇ ರೀತಿ ಇರ್ತಕ್ಕಂಥ ಸೇವಕರು ಅನ್ಬಹುದು, ಅದೇ ರೀತಿ ಕಾಡಸಿದ್ದೇಶ್ವರ ಗುರುಗಳ ಜ್ಯೇಷ್ಠ ಸುಪುತ್ರರು ಅನ್ನಬಹುದು, ಮುತ್ತನಗೌಡ ಪಾಟೀಲ್ರು ಆ ವೇದಿಕೆಯನ್ನು ಅಲಂಕರಿಸಬೇಕಂತೇಳಿ ಆ ಮಹಾತ್ಮರಲ್ಲಿ ಕೇಳ್ಕೊತೀನಿ. ಯಾವತ್ತು ನೋಡ್ತೀರಿ ಅವ್ರ ಕಡೆ ಬರೀ ಶಿವ 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 ಅಂತಾರೆ, ಅವ್ರು ಬೇಕಾಗಿ ಹೇಳಿ ಬರೀ ಶಿವ ಅಂತಾರೆ. ಅಂತ ಮಹಿಮರಿಗೂ ಕೂಡ ವೇದಿಕೆಯನ್ನು ಅಲಂಕರಿಸಬೇಕಂತ ಕೇಳಿಕೊಂಡು ಮುಂದಿನ ಕಾರ್ಯಕ್ರಮವನ್ನು RD ಬಾಬು ಅವರು ನಡೆಸಿಕೊಡ್ಬೇಕಂತ ಅವರಲ್ಲಿ ಕೇಳ್ಕೊತೀನಿ.
ಅದೇ ರೀತಿಯಾಗಿ ನಮಗೆಲ್ಲ ಸುಶ್ರವವಾಗಿ ನಾದ ನಿನಾದವನ್ನು ನೀಡ್ತಕ್ಕಂಥ ಆ ಆರ್ಕೆಸ್ಟ್ರಾ ಕುಬೇರ ಲಕ್ಷ್ಮಿ ಆರ್ಕೆಸ್ಟ್ರಾದವರಿಗೂ ಕೂಡ ಯಾವತ್ತು 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 ಮಠದಿಂದ ಸ್ವಾಗತವನ್ನ ಬಯಸ್ತೀನಿ. ಅದೇ ರೀತಿಯಾಗಿ ತಮಗೆಲ್ಲರಿಗೂ ಕೂಡ ತುಂಬ ಹೃದಯ ಸ್ವಾಗತವನ್ನ ಬಯಸ್ತೀನಿ. ಹಾಗೆ ರಚನಾ ಹಂಚಂಬಟ್ಟಿ ಇವರಿಬ್ಬರನ್ನು ಕೂಡ ವೇದಿಕೆಗೆ ಆಗಮಿಸಬೇಕಾಗುತ್ತದೆ. ಬಹುತೇಕ ಎಲ್ಲರೂ ಈ ಕಡೆ ಬನ್ನಿ. ನಮ್ಮ ವೀರ ಯೋಧರಿಗೆ ಈ ವೇದಿಕೆ ಮುಖಾಂತರ ಸ್ವಾಗತ ಕೊಡ್ತಾ ಇದ್ದೀವಿ. ದಯವಿಟ್ಟು ಅವರಿವರೇನಿದೆ ನಮ್ಮ ಇವತ್ತಿನ ಈ ಕಾರ್ಯಕ್ರಮದ ಯೋಧ ಸಿಂಧೂರ ಎಂಬ ವಿಶೇಷವಾದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಪರಮ ಪೂಜ್ಯರು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ದಯವಿಟ್ಟು ತಾವೆಲ್ಲ ಈ ವೇದಿಕೆಗೆ ಆಶೀರ್ವಾದ ಕೊಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಕರ್ನಾಟಕ ಟ್ರಿಗರ್ದ ಚಾನಲ್ನ ವ್ಯವಸ್ಥಾಪಕರಾಗಿ ಸಂಪಾದಕರಾಗಿ ಕಾರ್ಯವನ್ನ ನಿರ್ವಹಿಸ್ತಿರ್ತಕ್ಕಂಥ ಪ್ರವೀಣ್ ಹಡಪದವರಿಗೂ ಕೂಡ ವೇದಿಕೆ ಮುಖಾಂತರವಾಗಿ ತುಂಬ ಹೃದಯದ ಸ್ವಾಗತವನ್ನ ಮಾಡ್ತೇನೆ. ಅದೇ ರೀತಿಯಾಗಿ ನಮಗೆಲ್ಲ ಯಾವುದೇ ರೀತಿಯ ಮೀಡಿಯಾ ಸ್ಟ್ರಾಂಗ್ ಅಂತ ಹೇಳಿ ವ್ಯಕ್ತಪಡಿಸಿ ಮೀಡಿಯಾದ ಮುಖಾಂತರವಾಗಿ ಮಠದ ವಿಚಾರಧಾರಣೆಗಳನ್ನ ತಮ್ಮ ಯೂಟ್ಯೂಬ್ ಮುಖಾಂತರವಾಗಿ ತಮ್ಮ ಚಾನಲ್ ಮುಖಾಂತರವಾಗಿ ಸರ್ವರಿಗೂ ನೀಡಿರ್ತಕ್ಕಂಥ ಪ್ರವೀಣ್ ಅವರಿಗೂ ಕೂಡ ಹಾರ್ದಿಕ ಸ್ವಾಗತವನ್ನ ಬಯಸ್ತೇನೆ. ನಾರಿಯರೇ, ನಮ್ಮ ಯೋಧರ ಪತ್ನಿಯರೇ ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಗಣ್ಯಮಾನ್ಯ ವ್ಯಕ್ತರೇ, ಎಂದು ನಮ್ಮ ಶ್ರೀಗಳು ಏನಪ್ಪಾ ಅಂತಂದ್ರ ಕಾರ್ಯಕ್ರಮ ಹಂಚಿಕೊಂಡ ಮಡದಿಯರಿಗೆ ಸನ್ಮಾನ ಮಾಡೋದು, ಮಡದಿಯರಿಗೆ ಸಿಂಧೂರ ರಚನೆ ಮಾಡಾಕ ಅವ್ರ ಆಶೀರ್ವಾದ ನೋಡ್ರಿ. ಯಾಕಂತಂದ್ರ ಸೈನಿಕರ ಪತ್ನಿಯರೇನಪ್ಪಾ ಅಂದ್ರೆ ಎಷ್ಟು ಸೈನಿಕ ಪರಿಶ್ರಮ ಪಡ್ತಾನಲ್ಲೇ, ಅವ್ರ ಪತ್ನಿಯರು ಇಲ್ಲಿ ಎಷ್ಟು ಕಷ್ಟಪಡ್ತಾರ, ಅವ್ರ ಪ್ರತಿದಿನ ಏನ್ ಕಣ್ಣೀರು ಬರೆಸ್ತಾರ, ಅವ್ರು ಎಷ್ಟು ದೇವ್ರಿಗೆ ಬೇಡ್ಕೊಂತಾರ, ಎಷ್ಟು ದೇವ್ರಿಗೆ ದೀಪ ಹಚ್ತಾರ ಅನ್ನೋದು ಅದು ಬಹಳ ಮುಖ್ಯ. ಅದರ ಅವ್ರ ಸಿಂಧೂರ ರಕ್ಷಣೆಗಾಗಿ ಅವ್ರು ಮಾಡಿದ ಈ ಫಲದಿಂದ ಅವ್ರು ಹೊಳ್ಳಿ ಬರಲಿ ಅಂತ ಹೇಳ್ತಾರಲ್ಲ, ಅದಕ್ಕೆ ಸಿಂಧೂರ ಅಂತ ಹೇಳಿ ಅದನ್ನ ಈಗ ಅಪ್ಪ ಅವ್ರು ಏನಪ್ಪಾ ಅಂದ್ರೆ ಇಲ್ಲ, ನಮ್ಗೆ ಮಡದಿಯರಿಗೆ ಬಹಳ ಇಂಪಾರ್ಟೆಂಟ್ ಕೊಡೋನು, ಅವ್ರಿಗೆ ಸುಧಾ ನಾವು ಧೈರ್ಯ ಸಾಹಸ ಕೊಡೋನು. ಯಾಕಪ್ಪ ಅಂದ್ರೆ ಮುಂದೆ ಅನೇಕ ಅವ್ರ ಮಕ್ಕಳು ಸುಧಾ ಆಗ್ತಾರ, ಅವ್ರೇನಪ್ಪಾ ಅಂದ್ರೆ ಅವರು ಸೈನ್ಯದಲ್ಲಿ ಸೇರಿಸ್ಲಿ ಮತ್ತು ಅವರು ವೀರ ಯೋಧರಾಗಿ ಬೆಳಗ್ಲಿ, ಅದರಿಂದ ನಮ್ಮ ದೇಶ ಉದ್ಧಾರ ಆಗತ್ತೆ. ಅದಕ್ಕೆ ವೀರ ಮಡದಿಯರಿಗೆ ನಾವು ಈ ಏನಪ್ಪಾ ಅಂತಂದ್ರೆ ಸನ್ಮಾನ ಮಾಡೋನು ಅಂತೇಳಿ ಈ ಪ್ರೋಗ್ರಾಮ್ ಇಟ್ಕೊಂಡಾರ. ಈ ತರವಾಗಿ ಪ್ರೋಗ್ರಾಮ್ ಏನಪ್ಪಾ ಅಂದ್ರೆ ಯಾರು ಸರ್ಕಾರದವ್ರು ಇಟ್ಕೋಬೇಕಿದನ, ಸರ್ಕಾರದವ್ರು ಎಂದೂ ಇಟ್ಕೊಂಡಿಲ್ಲ. ನಮ್ಮ ಅಪ್ಪ ಅವ್ರು ಅಂತಾರ ಗುರುವಿನ ಸ್ಥಾನದಾಗಿರ್ತಾನ, ಗುರು ದೇವೋಭವ ಎಲ್ಲ ಇದು ಅಂತಾರಲ್ಲ, ಈ ಗುರುಗಳಿಗೆ ಇಂತ ಎಲ್ಲ ಅದಕ್ಕೆಲ್ಲ ಊರುಗಳಿಗೆ ಒಂದು ಗುರುಮಠ ಅಂತ ಇರ್ತೈತಿ. ಆ ಗುರುಮಠ ಏನಪ್ಪಾ ಅಂದ್ರೆ 12 ಜಾತಿ 12 ಮಂದಿ 12 ವರ್ಗದವ್ರಿಗೆ ವಿಚಾರ ಮಾಡ್ತಿರ್ತಾರ. ಅದಕ್ಕೆ ಯಾವ ಸಮಸ್ಯೆ ನಮ್ಗೆ ಪರಿಹರಿಸುವುದಿಲ್ಲ, ಆ ಗುರುವಿನಂತ ನಾವು ಬರ್ತೀವಿ. ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿಸ್ ಆರ್ಕೆಸ್ಟ್ರಾ ತಂಡ ಬಾಗಲಕೋಟೆ ಹಾಗೂ ಸರ್ವಶ್ರೇಷ್ಠ ಕ್ರಿಯೇಷನ್ ಸಾಂಸ್ಕೃತಿಕ ಸಂಸ್ಥೆ ಅಣ್ಣ ಮುತ್ತಪ್ಪರೈ ಗೋಶಾಲೆ ಹಾಗೂ ಜಯ ಕರ್ನಾಟಕ ಸಂಘಟನೆ ಬಾಗಲಕೋಟೆ, ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟೆ.